ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಈ ವ್ಲಾಗ್ ಬಂದು ಬುಧವಾರದ್ದು. ಟೈಮು 7 ಕಾಲಾಗಿತ್ತು ಬೆಳಗ್ಗೆ. ಇನ್ನು ಅಡುಗೆಗೆ ಬಂದು ನಾನು ಹೀರೆಕಾಯಿ ಎತ್ತಿಟ್ಟಿದ್ದೆ. ನೈಟೇ ಎಲ್ಲ ತರಕಾರಿ ಎಲ್ಲ ಜೋಡಿಸಿ ಫ್ರಿಜ್ಜಿಗೆ ಇಟ್ಬಿಟ್ಟು ಇನ್ನು ಹೀರೆಕಾಯಿ ಮಾತ್ರ ಕಡೆಯಲ್ಲಿಟ್ಟು ಬೆಳಗ್ಗೆಗೆ ಮಾಡೋಣ ಅಂತ ಹೇಳಿ ಪ್ಲ್ಯಾನಿಂಗ್ ಮಾಡಿಕೊಂಡು ಮಲ್ಕೊಂಡಿದ್ದೆ. ಈ ಥರ ಏನೇ ಆಗಲಿ ಹೆಣ್ಮಕ್ಳಿಗೆ ಮನೆಯಲ್ಲಿ ಸ್ವಲ್ಪ ತರಕಾರಿ ಜಾಸ್ತಿ ಇರಬೇಕು, ಇಲ್ಲ ಕಾಳುಗಳು ಏನಾದರೂ ಇರಬೇಕು, ಮತ್ತು ಎಣ್ಣೆ ಅಡುಗೆ ಎಣ್ಣೆ ಎಲ್ಲ ಇರಬೇಕು. ಪ್ರತಿಯೊಂದು ಐಟಮ್ ಇದ್ರಂತೂ ಹೆಣ್ಮಕ್ಳಿಗೆ ಏನೂ ಕೂಡ ಪ್ರಾಬ್ಲಮ್ ಇರೋಲ್ಲ. ಬೆಳಗ್ಗೆ ಎದ್ದ ತಕ್ಷಣ ಏನಾದರೂ ಪಟ್ಟಂತ ಟಿಫನ್ ಆಗಲಿ ಇಲ್ಲ ಅಡುಗೆ ಆಗಲಿ ಏನಾದರೂ ಮಾಡಿಬಿಡ್ಬೋದು. ಆದರೆ ಏನೂ ಇಲ್ಲ, ಸ್ವಲ್ಪ ಎಲ್ಲ ಖಾಲಿ ಆಗಿಬಿಟ್ಟಿದೆ, ಏನು ಮಾಡೋದಂತ ನೈಟ್ ಫುಲ್ಲು ಕೆಲವ್ರಿಗೆ ನಿದ್ದೆನೇ ಇರಲ್ಲ. ಬೆಳಗ್ಗೆದೇ ಚಿಂತೆ ಆಗಿರುತ್ತೆ. ಎದ್ದ ತಕ್ಷಣ ಏನಪ್ಪ ಮಾಡೋದು, ಎಲ್ಲಪ್ಪ ಹೋಗಿ ಇಸ್ಕೊಬರೋದು, ಯಾರ ಮನೆಗೆ ಹೋಗ್ಬೇಕಪ್ಪ ಅನ್ನೋ ಥರನೂ ಬಂದುಬಿಡುತ್ತೆ ಫೀಲಿಂಗ್ಸ್ ಒಬ್ಬೊಬ್ಬರಿಗೆ. ನಿಜ, ಅದೆಷ್ಟೋ ಜನ ಹೆಣ್ಮಕ್ಳಿಗೆ ಅಷ್ಟೇ, ಹಳ್ಳಿ ಕಡೆ ಅಂತೂ ಅಷ್ಟೇ ಎಷ್ಟು ಯೋಚನೆ ಮಾಡ್ತಾಯಿರ್ತಾರೆ ಅಂದರೆ, ಕೆಲವ್ರದ್ದೆಲ್ಲ ಬಿಟ್ಟರು ಕೂಡ ನಾನೇ ಎಷ್ಟೋ ಸತಿ ಯೋಚನೆ ಮಾಡಿದ್ದೀನಿ. ನೋಡೋಣ ನಮ್ಮ ಅಕ್ಕರ ಮನೇಲಿ ಏನಾದರೂ ಬದನೆಕಾಯಿ ಇದಾವೋ, ಇಲ್ಲ ಏನಾದರೂ ಆಲೂಗೆಡ್ಡೆ ಏನಾದರೂ ತರಕಾರಿ ಇದೆಯೇನೋ, ಹೋಗಿ ಬೆಳಗ್ಗೆ ಎದ್ದ ತಕ್ಷಣ ಇಸ್ಕೊಬಂದು ಏನಾದರೂ ಮಾಡಬೇಕು ಅಂತ ಎಷ್ಟೋ ಸರಿ ಆ ಥರ ಅನಿಸ್ತಾ ಇರುತ್ತೆ. ಇಲ್ಲ ಚಿಕ್ಕವ್ರ ಮನೆಗೆ ಏನಾದರೂ ಇದೆಯೇನೋ ತರಕಾರಿ, ಇಲ್ಲ ನಮ್ಮ ಅತ್ತಿಗೆ ಏನಾದರೂ ತೊಗೊಂಡಿದ್ದಾರೇನೋ ನೋಡಬೇಕು ಬೆಳಗ್ಗೆ ಅಂತ ಮಲ್ಕೊಳ್ಬೇಕಾದ್ರೂ ಕೂಡ ಅದೇ ಒಂಥರ ಚಿಂತೆ ಆಗ್ತಿರುತ್ತೆ. ಮತ್ತು ಎದ್ದ ತಕ್ಷಣ ಕೂಡ ಅದನ್ನೇ ಚಿಂತೆ ಆಗ್ತಾ ಇರುತ್ತೆ. ಆ ಥರ ಹೆಣ್ಮಕ್ಳಿಗೆ ತುಂಬ ಇದು ಹಿಂಗೆ ಮನೇಲಿ ಸ್ವಲ್ಪ ಎಲ್ಲ ಕೂಡ ಪ್ರತಿಯೊಂದು ತರಕಾರಿ ಎಲ್ಲ ಇದ್ದರೆ, ಐಟಮ್ ಎಲ್ಲ ಇದ್ದರೆ ಬೇಕಾಗಿರೋದು. ಇನ್ನು ಬೆಳಗ್ಗೆ ಎದ್ದ ತಕ್ಷಣ ಏನೂ ಟೆನ್ಷನ್ ಇರೋಲ್ಲ, ಆರಾಮ್ಸೆ ಅಡುಗೆ ಮಾಡ್ಬೋದು. ಇನ್ನು ನಾನು ಅಷ್ಟೇ ಹೀರೆಕಾಯಿ ಎತ್ತಿಟ್ಟಿದ್ನಲ್ವ, ಸ್ವಲ್ಪ ಫ್ರೈ ಮಾಡಿಬಿಟ್ಟು ಬಿಸಿ ಮುದ್ದೆ ಮಾಡೋಣ ಅಂತ ಹೇಳಿ ಇವಾಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೆ. ಸ್ವಲ್ಪ ಟೊಮೊಟೊ, ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಇವು ಹೀರೆಕಾಯಿ ಇದ್ವಲ್ಲ, ಹೀರೆಕಾಯಿ ಎಲ್ಲ ಸ್ವಲ್ಪ ಸಿಪ್ಪೆ ತೆಗೆದ್ಬಿಟ್ಟು ನೀಟಾಗಿ ಎಲ್ಲ ಕೂಡ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಇನ್ನು ಇವಾಗ ಖಾರದ ಪುಡಿ ಹಾಕ್ಕೋಬೇಕು. ಖಾರದ ಪುಡಿ ಅಂದರೆ ಒಂದು ಸ್ವಲ್ಪ ಶೇಂಗಾ ಬೀಜ ಹುರ್ಕೊಂಡ್ಬಿಟ್ಟು ಅದರೊಳಗೆ ಒಂದು ಸ್ವಲ್ಪ ಉಪ್ಪು, ಖಾರದ ಪುಡಿ, ಒಂದು ಸ್ವಲ್ಪ ಮನೇಲಿ ಮಾಡಿರೋ ಸಾಂಬಾರು ಪುಡಿ ಹಾಕ್ತೀನಿ. ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ. ಎಲ್ಲ ಹಾಕ್ಬಿಟ್ಟು ಇವಾಗ ಮಿಕ್ಸಿ ಇಟ್ಕೊತಾ ಇದ್ದೀನಿ. ಒಂದೆರಡು ಸುತ್ತಿದ್ರೆ ಸಾಕು, ಚೆನ್ನಾಗಿ ನುಣ್ಣಗಾಗಿರುತ್ತೆ. ಅದೇನು ಜಾಸ್ತಿ ರುಬ್ಕೋಬೇಕಾಗಿರೋದೇನಿಲ್ಲ. ಇನ್ನು ಸಾಂಬಾರು ಮಾಡ್ತೀವಂದರೆ ಎಲ್ಲ ಕೂಡ ರುಬ್ಕೋಬೇಕು. ನಾನು ಸ್ವಲ್ಪ ಗಟ್ಟಿ ಫ್ರೈ ಥರ ಮಾಡೋಣ ಅಂತ ಹೇಳಿ ಒಂದು ಸ್ವಲ್ಪ ತರ್ತರಿಯಾಗಿ ರುಬ್ಕೊಂಡ್ಬಿಟ್ಟು ಇವಾಗೆಲ್ಲ ರೆಡಿ ಮಾಡಿಕೊಂಡೆ. ಇನ್ನು ಪಕ್ಕಕ್ಕೆ ಮುದ್ದೆಗೆ ಇಟ್ಟಿದ್ದೀನಿ. ಇನ್ನು ನೈಟು ಸ್ವಲ್ಪ ಅನ್ನ ಉಳಿದಿತ್ತು, ಅದೇ ಅನ್ನ ಹಾಕ್ಬಿಟ್ಟು ಮುದ್ದೆ ಮಾಡ್ತೀನಿ. ನಾವಂತೂ ಅನ್ನ ಅಂತೂ ವೇಸ್ಟ್ ಮಾಡಲ್ಲ. ಒಂದು ಸ್ವಲ್ಪ ಅನ್ನ ಇದ್ದರೆ ಒಂದು ಸ್ವಲ್ಪ ಎತ್ತಿಟ್ಬಿಟ್ಟು ಮತ್ತು ಅದಕ್ಕೆ ಸ್ವಲ್ಪ ಹಿಟ್ಟು ಹಾಕ್ಬಿಟ್ಟು ಮುದ್ದೆ ಮಾಡ್ಕೊತೀವಿ. ಚೆನ್ನಾಗಿರುತ್ತೆ ಬಿಸಿ ಮುದ್ದೆ ಅಂದರೆ ಒಂದು ಟೈಮ್ ತಿನ್ಬೋದು. ಮತ್ತು ಮಧ್ಯಾಹ್ನಕ್ಕೆ ಸಂಜೆಗೆ ಅಂದರೆ ಆಗಲೇ ಒಂಥರ ಮೆತ್ತಗೆ ಆಗಿಬಿಟ್ಟಿರುತ್ತೆ. ಯಾಕೆಂದರೆ ನಾವು ಅನ್ನ ಹಾಕಿ ಮಾಡಿರ್ತೀವಲ್ಲ, ಅದಕ್ಕೋಸ್ಕರ. ಇವಾಗ ಇನ್ನು ಬೇಸಿಗೆ ಕಾಲ ಬೇರೆ ಅಲ್ವಾ, ಜಾಸ್ತಿ ಕೂಡ ಏನೂ ತಡೆಯೋದೇ ಇಲ್ಲ. ಅವಾಗವಾಗ ಬಿಸಿದು ಮಾಡ್ಕೊಂಡು ತಿನ್ಬೇಕಷ್ಟೇ. ಇನ್ನು ಅಕ್ಕಿ ಹಾಕಿ ಮಾಡಿದ್ರಂತೂ ಇನ್ನು ಸಂಜೆವರೆಗೂ ಚೆನ್ನಾಗಿರುತ್ತೆ, ಏನೂ ಆಗಿರಲ್ಲ. ಈ ಥರ ನೈಟು ಉಳಿದಿರೋ ಅನ್ನ ಏನಾದರೂ ಹಾಕಿ ಮಾಡಿದ್ದೀವಿ ಅಂದರೆ ಅದು ಜಾಸ್ತಿ ಟೈಮ್ ಇರೋದಿಲ್ಲ, ಬೇಗನೆ ಇದಾಗ್ಬಿಡುತ್ತೆ. ಅದಕ್ಕೆ ಎಷ್ಟು ಬೇಕು ಅಷ್ಟು ಮಾಡ್ಕೋಬೇಕಷ್ಟೇ. ಇನ್ನು ನೋಡ್ತಾ ಇರ್ಬೋದು ಎಲ್ಲ ಕೂಡ ಒಗ್ಗರಣೆ ಹಾಕ್ಬಿಟ್ಟು ಇವಾಗ ಇದು ಹೀರೆಕಾಯಿ ಎಲ್ಲ ಹಾಕಿ ಸ್ವಲ್ಪ ಹೊತ್ತು ಚೆನ್ನಾಗಿ ಬೇಯ್ಕೊಳ್ಳಿ ಅಂತ ಹೇಳಿ ಈ ಕಡೆ ಮುದ್ದೆ ಕೂಡ ಇಟ್ಟಿದ್ನಲ್ಲ, ಮುದ್ದೆ ಕೂಡ ಆಗಲೇ ಬೆಂದೋಗ್ಬಿಟ್ಟಿದ್ದು ಚೆನ್ನಾಗೆ. ಇನ್ನು ಅದನ್ನು ಕೂಡ ಸ್ವಲ್ಪ ಕೂಡ್ಸ್ಕೊತಾ ಇದ್ದೀನಿ ನೀಟಾಗೆ. ಈ ಥರ ಸ್ವಲ್ಪನೇ ಅಲ್ವಾ ಮುದ್ದೆ, ಒಂದು 3 ಮುದ್ದೆ ಆದರೆ ಸಾಕಂತ ಹೇಳ್ಬಿಟ್ಟು ಒಂದು ಸ್ವಲ್ಪನೇ ಇಟ್ಟಿದ್ದು ನನ್ನ ಹೆಸರು ಬಂದು. ಅದಕ್ಕೋಸ್ಕರ ಇನ್ನು ಅಷ್ಟರೊಳಗೆ ನಾನು ಮುದ್ದೆ ಕಟ್ಟೋಷ್ಟೊತ್ತಿಗೆ ಅದು ಚೆನ್ನಾಗಿ ಬೆಂದ್ಕೊಂಡಿರುತ್ತೆ ಹೀರೆಕಾಯಿ ಅಂತ ಹೇಳಿ ಸ್ವಲ್ಪ ಫುಲ್ಲು ಸಿಮ್ಮಲ್ಲಿ ಇಟ್ಬಿಟ್ಟು ಇವಾಗ ಮುದ್ದೆ ಕಟ್ತಾ ಇದ್ದೀನಿ. ಚೆನ್ನಾಗಿರುತ್ತೆ ಬಿಸಿ ಮುದ್ದೆ ಕಟ್ಟಬೇಕಂತಂದ್ರೂ ತುಂಬ ಬಿಸಿ ಇರುತ್ತೆ. ಅಭ್ಯಾಸ ಇದೆ, ನನಗಂತೂ ಫುಲ್ ಅಭ್ಯಾಸ ಇದೆ. ಯಾಕೆಂದರೆ ನಾವು ಮಾಡ್ತಾ ಇರ್ತೀವಲ್ವ, ಅದೇನು ಆ ಥರ ಏನು ಅನಿಸಲ್ಲ. ಮಾಡ್ತಾ ಇರ್ತೀನಿ ಯಾವಾಗಲೂ ಕೂಡ. ಒಂದಿನ ಇಲ್ಲಾಂದ್ರೂ ನೆಕ್ಸ್ಟ್ ಡೇ ಮಾಡ್ತೀನಿ ಕಂಪಲ್ಸರಿ. ನಮಗೆ ಮುದ್ದೆ ಇರಲೇಬೇಕು. ಇನ್ನು ಅದಕ್ಕೋಸ್ಕರ ಮಾಡ್ತೀನಲ್ಲ, ಅಭ್ಯಾಸ ಇದೆ ನನಗೆ. ಕೆಲವ್ರಿಗೆ ಏನಂದರೆ ಫಸ್ಟ್ ಟೈಮ್ ನೋಡ್ತಾ ಇರ್ತಾರಲ್ಲ, ಯಾವ ಥರ ಮಾಡ್ತಾರಪ್ಪ ಅಂತ ಅನಿಸುತ್ತೆ. ಆದರೆ ನನಗೇನು ಆ ಥರ ಇದು ಅನಿಸೋದಿಲ್ಲ. ಸ್ವಲ್ಪ ಬಿಸಿ ಇರುತ್ತೆ, ಆದರೂ ಕೂಡ ಕಟ್ಟಬೇಕು. ಜಾಸ್ತಿ ನೀರು ಕೂಡ ಹಾಕ್ಕೊಬಾರ್ದು ಮುದ್ದೆ ಕಟ್ಟಬೇಕಾದ್ರೆ, ಇಲ್ಲಾಂದರೆ ಬರೀ ನೀರೇ ತಟ್ಬಿಟ್ರೆ ಮುದ್ದೆ ಬೇಗನೆ ಇದಾಗ್ಬಿಡುತ್ತೆ. ಮತ್ತು ಒಂಥರ ಜಾರೋದು ಆ ಥರ ಎಲ್ಲ ಆಗ್ತಾಯಿರುತ್ತೆ. ಕೈಗೆಲ್ಲ ಅಂಟ್ಕೊಳ್ಳೋ ಥರ ಕೂಡ ಆಗ್ತಾಯಿರುತ್ತೆ. ಒಂದು ಸ್ವಲ್ಪ ಅಷ್ಟೇ, ಸ್ವಲ್ಪ ಕೈ ಬಿಸಿಯಾಗಿರುತ್ತಲ್ಲ, ಒಂಚೂರು ಹಿಂಗೆ ನೀರು ಈ ಥರ ತಣ್ಣಗೆ ಮಾಡ್ಕೊಂಬಿಟ್ಟು ಕೈ ಬಿಸಿದ್ರೂ ಪರವಾಗಿಲ್ಲ, ಬೇಗ ಕಟ್ಬಿಟ್ಟು ಹಾಕ್ಬಿಟ್ರೆ ಚೆನ್ನಾಗಿರುತ್ತೆ ಗುಂಡಿಗೆ. ಇಲ್ಲಾಂದರೆ ಒಂಥರ ಅನಿಸುತ್ತೆ. ಗೊತ್ತಿರುತ್ತೆ ಕೆಲವರಿಗೆಲ್ಲ, ಮುದ್ದೆ ಕಟ್ಟಿರೋರಿಗೆ ಆ ಥರ ಏನೆಲ್ಲ ಬಿಡಿಸಿ ಹೇಳೋದೇನಿಲ್ಲ, ಆ ಥರ ಅನ್ನಿಸ್ತಾ ಇರುತ್ತೆ. ಅದಕ್ಕೋಸ್ಕರ ನೋಡ್ಕೊಂಡು ಕಟ್ಕೋಬೇಕು. ಇನ್ನು ಮುದ್ದೆ ಕೂಡ ಆಯಿತು. ಸ್ವಲ್ಪ ಮನೇಲಿ ಎಲ್ಲ ಕೆಲಸ ಇತ್ತು ನನಗೆ. ಇನ್ನು ನಾಳೆ ಗುರುವಾರ ಅಲ್ವಾ, ಸ್ವಲ್ಪ ವಾರ ಎಲ್ಲ ಮಾಡ್ಕೋಬೇಕು. ಇನ್ನು ಮಂತ್ಲಿ ಇದ್ದಿರೋದ್ರಿಂದ ನಾನು ಪೂಜೆ ಮಾಡಿರಲಿಲ್ಲ. ಒಂದು 6 ದಿನ ಏನಾಗಿತ್ತು ಪೂಜೆನೇ ಮಾಡಿಲ್ಲ. ಬುಧವಾರ ಮಾಡೋಣ ಅಂದ್ಕೊಂಡೆ, ಬುಧವಾರನೂ ಬೇಡ,
ಸಾರಿ ಗುರುವಾರನೇ ಮಾಡೋಣ ಪೂಜೆ ಅಂತ ಹೇಳ್ಬಿಟ್ಟು ನಾನು ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಕೊಂಡೆ. ಇನ್ನು ದೇವ್ರ ಫೋಟೋ ಬಂದು ಎಲ್ಲ ಕೂಡ ಚೇಂಜ್ ಮಾಡಿಬಿಟ್ಟೆ ನಾನು. ಇನ್ನು ಲಕ್ಷ್ಮಿ ಫೋಟೋ ಅದೆಲ್ಲ ಸಾಯಿಬಾಬಾ ಫೋಟೋ ಅವೆಲ್ಲ ಇದ್ವಲ್ಲ ಅವೆಲ್ಲ ಎತ್ತಿಟ್ಟಿದ್ದೀನಿ. ಯಾಕೆಂದರೆ ಸ್ವಲ್ಪ ನನಗೆ ಜಾಗ ಸೆಟ್ ಆಗ್ತಾ ಇಲ್ಲ ದೇವ್ರ ಫೋಟೋ ಇಡೋದಕ್ಕೆ. ಕೆಲವರು ಹಿಂಗೆ ಮನೆಗೆ ಬಂದ್ರಂತೂ ಹೇಳ್ತಾ ಇರ್ತಾರೆ, ನಾನು ಬಂಡೆ ಕೆಳಗೆ ದೇವ್ರನ್ನ ಇಟ್ಬಿಟ್ಟು ಪೂಜೆ ಮಾಡ್ತಾ ಇದ್ನಲ್ವ, ಆ ಥರ ಎಲ್ಲ ಇಡಬಾರ್ದು, ದೇವ್ರಿಗೆ ಭಾರ ಹೊರಿಸ್ದಂಗೆ ಆಗುತ್ತೆ, ಮತ್ತು ದೇವ್ರ ಮೇಲೆ ಬಂಡೆ ಬೇರೆ ಇರ್ತಲ್ಲ, ಬಂಡೆ ಎತ್ಕೊಂಡೇ ಇರ್ತಾರೆ ಅನ್ನೋ ಥರ ಅನಿಸುತ್ತೆ. ಒಟ್ಟು ಅವ್ರವ್ರ ಒಪಿನಿಯನ್ನೇ ಹೇಳ್ತಾ ಇದ್ರು. ನನಗೇನು ಅನಿಸ್ತಾ ಇತ್ತು, ಇರೋದು ಹೇಳ್ತಾ ಇದ್ದಾರಲ್ವ, ಇಲ್ಲದೆ ಇರೋದು ಏನು ಹೇಳೋದಿಲ್ಲ, ನಿಜ ಅಲ್ವಾ, ಈ ಥರ ಮಾಡಬಾರ್ದೇನೋ. ಒಂದೊಂದು ಸತಿ ತುಂಬ ಕಷ್ಟಗಳು ಬಂದುಬಿಡುತ್ತೆ, ನಮಗೆ ಗೊತ್ತಿರಲ್ಲ. ಈ ಥರ ಗೊತ್ತಿರೋರು ಹಂಗೆ ಕೇಳಿಕೊಂಡು ಮಾಡೋದ್ರಲ್ಲಿ ಕೂಡ ಏನು ತಪ್ಪಿಲ್ಲ. ಅದಕ್ಕೋಸ್ಕರ ನಾನು ಏನು ಮಾಡಿದೆ, ಯಾವಾಗನ್ನ ಸ್ವಲ್ಪ ನೋಡೋಣ ದುಡ್ಡಿದ್ದಾಗ ಒಂದು ದೇವರು ಮಂದಿರ ಥರ ಬರುತ್ತಲ್ವ, ಅದು ರೆಡಿಮೇಡ್ ಸಿಗುತ್ತೆ, ಅದನ್ನು ತೊಗೊಂಬರೋಣ, ಸದ್ಯಕ್ಕೆ ಇವಾಗ ಆಗೋದಿಲ್ಲ ಅಂತ ಹೇಳಿ ಇನ್ನು ದೇವ್ರ ಫೋಟೋ ಎಲ್ಲ ಎಷ್ಟು ಬೇಕು ಅಷ್ಟು ಇಟ್ಕೊಂಡ್ಬಿಟ್ಟು ಇನ್ನು ಮಿಕ್ಕಿರೋವೆಲ್ಲ ಕೂಡ ನೀಟಾಗಿ ಕವರ್ ಸುತ್ತಬಿಟ್ಟು ಎತ್ತಿಟ್ಬಿಟ್ಟಿದ್ದೀನಿ. ಅದೆಲ್ಲ ಸ್ವಲ್ಪ ಕೆಲಸ ಮಾಡಿಕೊಂಡೆ. ಇನ್ನು ರೂಮಲ್ಲಿ ಅಷ್ಟೇ ಸ್ವಲ್ಪ ಅಲ್ಲಿ ಕೂಡ ಕೆಲಸ ಇತ್ತು, ಅದೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಬರೀ ಬೆಳಗ್ಗಿಂದ ಮತ್ತು ಸಂಜೆವರೆಗೂ ನನಗೆ ಬರೀ ಜಾಸ್ತಿ ಅದೇ ಕೆಲಸನೇ ಹಿಡಿತು. ಇನ್ನು ಮನೆಗೆ ಸ್ವಲ್ಪ ಕ್ಲೀನ್ ಮಾಡಿಕೊಂಡೆ. ಇನ್ನು ಇವತ್ತಂತೂ ಬೇಗನೆ ಅಡುಗೆ ಆಯಿತು, ನನಗಂತೂ ತುಂಬ ಖುಷಿನೇ ಆಯಿತು. ಇನ್ನು ನಮ್ಮ ಅಣ್ಣ ಕೂಡ ಮನೆಯಲ್ಲೇ ಇದ್ರಲ್ವ, ಪಾಪ ಅವ್ರಿಗೂ ಹೊಟ್ಟೆ ಹಸಿರುತ್ತೆ, ಟೈಮ್ ಟು ಟೈಮ್ ಊಟ ಇಲ್ಲ ಅಂತ ಹೇಳ್ಬಿಟ್ಟು ಇನ್ನು ಹಂಗೆ ಅನಿಸ್ತಾ ಇತ್ತು. ಆದರೂ ಕೂಡ ನಮ್ಮಣ್ಣ ಯಾವ ಟೈಮ್ಗೆ ಊಟ ಮಾಡಬೇಕು ಆ ಟೈಮ್ಗೆ ಊಟ ಮಾಡ್ತಾರೆ ಅವರು. ಮತ್ತು ಬೇಗ ಆಗಿದೆ ಅಂತಂದರೂ ಕೂಡ ಬೇಗನೆ ಊಟ ಮಾಡಲ್ಲ. ಇನ್ನು ಟೀ ಎಲ್ಲ ಕುಡಿದಿರ್ತಾರಲ್ಲ, ಅದಕ್ಕೋಸ್ಕರ ಸ್ವಲ್ಪ ಅಷ್ಟೊಂದು ಬೇಗ ಹೊಟ್ಟೆ ಹಸುವಾಗೋದಿಲ್ಲ ಅವರಿಗೆ. ಇನ್ನು ಕೆಲ್ಸಕ್ಕೆ ಹೋಗ್ತೀವಿ ಅಂದರೆ ಮಾತ್ರ ಸ್ವಲ್ಪ ಬೇಗ ಊಟ ಮಾಡ್ಕೊಂಡು ಹೋಗ್ತಾರೆ ಅಂತ ಹೇಳಿ, ಇನ್ನು ನಮ್ಮ ಅತ್ತಿಗೆ ಕೂಡ ಊರಿಂದ ಬರ್ತೀವಿ ಅಂತ ಹೇಳಿದರು. ಇನ್ನು ನಮ್ಮ ಅತ್ತಿಗೆ ಬಂದ್ರಂತೂ ನನಗೇನು ಟೆನ್ಷನ್ ಇರಲ್ಲ. ಇನ್ನು ನಮ್ಗೇನು ಬೇಕೋ ಸ್ವಲ್ಪ ಮಾಡಿಕೊಂಡು, ಇಲ್ಲ ಬೆಳಗ್ಗೆ ಸ್ವಲ್ಪ ಸಾಂಬಾರು ಮಾಡಿದ್ರೆ ಸಂಜೆಗೆ ಹಂಗೆ ಅಡ್ಜಸ್ಟ್ ಮಾಡ್ಕೊಂಡ್ಬಿಡ್ತೀನಿ ನಾನಾದರೂ. ಈ ಥರ ಇದ್ದಾಗಂತೂ ಸ್ವಲ್ಪ ಮಾಡಲೇಬೇಕಲ್ವ, ಅದಕ್ಕೆ. ಇನ್ನು ನಮ್ಮ ಅತ್ತಿಗೆ ಬಂದ್ರಂತೂ ಅಡುಗೆ ಕೆಲಸ ನನಗೆ ಅಷ್ಟೊಂದು ಇರಲ್ಲ, ಅವ್ರಿಗೇನು ಇಷ್ಟ ಬರುತ್ತೋ ಅದು ಮಾಡ್ಕೊಂಡು ತಿಂತಾರೆ, ಮತ್ತು ನಮ್ಮ ಮನೆಗೆ ಏನು ಇಷ್ಟ ಬರುತ್ತೋ ಅದು ನಾನು ಮಾಡ್ಕೊಂಡು ತಿಂತೀನಿ, ಆ ಥರ ಇರುತ್ತೆ ಅಷ್ಟೇ. ಇನ್ನು ಮತ್ತೆ ಹೇಳಿದ್ನಲ್ವ, ಬೆಳಗ್ಗೆಯಿಂದ ಸಂಜೆವರೆಗೂ ಸ್ವಲ್ಪ ಎಲ್ಲ ಕೆಲಸ ಮಾಡಿಕೊಂಡೆ ನಾನು. ಆಮೇಲೆ ಇದು ಬಂದು ಸಂಜೆ, ಇನ್ನು ಆಗಲೇ ಟೈಮ್ ಒಂದು 6:45 ಆಗಿತ್ತು ಅನಿಸುತ್ತೆ. ಇನ್ನು ಸ್ವಲ್ಪ ಬೆಳಗ್ಗೆದೇ ಸಾಂಬಾರಿತ್ತು, ಅಂದರೆ ಹೀರೆಕಾಯಿ ಫ್ರೈ ಇತ್ತಲ್ವ, ಅದೇ ಸ್ವಲ್ಪ ಬಿಸಿ ಮಾಡಿ ಎತ್ತಿಟ್ಟಿದ್ದೆ. ಮತ್ತು ಅದಕ್ಕೆ ಸ್ವಲ್ಪ ಅನ್ನ ಮಾಡಿಕೊಂಡೆ. ಅನ್ನ ಮಾಡಿಬಿಟ್ಟು ಇನ್ನು ಪಾತ್ರೆ ಕೂಡ ಹಂಗೆ ಇದ್ದು ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಅಲ್ಲೇ ಹೊರಗಡೆನೇ ಇಟ್ಟು ಬಂದು ಇವಾಗ ಸ್ಟವ್ ತೊಳಿತಾ ಇದ್ದೀನಿ. ಇನ್ನು ಬೆಳಗ್ಗೆಯಿಂದ ಸ್ಟವ್ ತೊಳೆದಿರಲಿಲ್ಲ ನಾನು, ಅದಕ್ಕೋಸ್ಕರ ಇನ್ನು ನಾಳೆ ಇನ್ನೇನು ತೊಳೆಯೋದು ಅಂತೇಳ್ಬಿಟ್ಟು ಫಸ್ಟ್ ಎಲ್ಲ ನೀಟಾಗಿ ಉಜ್ಕೊಂಬಿಡೋಣ ಅಂತೇಳಿ ಇವಾಗ ನೀಟಾಗಿ ಸೋಪೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ತೊಳಿತಾ ಇದ್ದೀನಿ. ಹಿಂಗೆ ವಾರಕ್ಕೊಂದು ಸತಿ ಆದರೂ ನಾನು ಸ್ವಲ್ಪ ಡೀಪ್ ಕ್ಲೀನ್ ಮಾಡ್ಕೊತೀನಿ. ಡೈಲಿ ಏನಂದರೆ ಬೆಳಗ್ಗೆ ಎದ್ದ ತಕ್ಷಣ ಸ್ವಲ್ಪ ಬಟ್ಟೆ ತೊಗೊಂಬಿಟ್ಟು ನೀರು ಹಚ್ಕೊಂಡು ಸ್ವಲ್ಪ ಒರೆಸ್ತೀನಿ ಅಷ್ಟೇ. ಅದು ಬಿಟ್ಟರೆ ನಾನು ಸೋಪು ಏನಾದರೂ ಸ್ಕ್ರಬ್ ಹಾಕ್ಬಿಟ್ಟು ಉಜ್ಜಲ್ಲ. ವಾರಕ್ಕೊಂದು ಸತಿ ಸ್ವಲ್ಪ ನೀಟಾಗಿ ಡೀಪ್ ಕ್ಲೀನ್ ಮಾಡ್ಕೊತೀನಿ. ಯಾಕೆಂದರೆ ಸ್ವಲ್ಪ ಎಣ್ಣೆ ಐಟಮ್ ಏನಾದರೂ ಜಾಸ್ತಿ ಮಾಡಿದ್ರಂತೂ ಸ್ವಲ್ಪ ಎಲ್ಲ ಅದಕ್ಕೆ ಇದಾಗಿರುತ್ತಲ್ಲ, ಅದಕ್ಕೆ ಸ್ವಲ್ಪ ಜಿಡ್ಡು ಥರ ಇರುತ್ತೆ. ಎಷ್ಟೇ ನಾವು ಬಟ್ಟೆ ಹಾಕಿ ಒರೆಸಿದ್ರು ಕೂಡ ಅದೊಂಥರ ಅನ್ನಿಸ್ತಾ ಇರುತ್ತೆ. ಅದಕ್ಕೋಸ್ಕರ ಈ ಥರ ವಾರಕ್ಕೊಂದು ಸತಿ ನಾನು ನೀಟಾಗಿ ಉಜ್ಕೊಂಡ್ಬಿಡ್ತೀನಿ ಸ್ಟವೆಲ್ಲ. ಇನ್ನು ಟೈಮ್ ಇತ್ತಲ್ವ, ಇನ್ನು ಏನು ಅಷ್ಟೊಂದು ಏನು ಕೆಲಸ ಇರಲಿಲ್ಲ ಮನೆಯಲ್ಲಿ, ಅದಕ್ಕೆ ಅಟ್ಲೀಸ್ಟ್ ಸುಮ್ಮನೆ ಟೈಮ್ ಯಾಕೆ ವೇಸ್ಟ್ ಮಾಡೋದು, ಇದಾದ್ರೂ ಕೆಲಸ ಮಾಡಿಕೊಂಡ್ರೆ ಮತ್ತು ಬೆಳಗ್ಗೆಗೆ ಈಸಿ ಆಗುತ್ತಲ್ಲ ಅಂತ ಹೇಳಿ ಇದನ್ನು ಮಾಡ್ತಾಯಿದ್ದೀನಿ. ಇನ್ನು ಬಟ್ಟೆ ಕೂಡ ಇದಾವೆ ತೊಳೆಯೋವು, ಅದಕ್ಕೆ ಅದನ್ನು ಕೂಡ ನೆನೆಸ್ಕೊಂಡೆ. ಇನ್ನು ಸುಮ್ಮನೆ ನಾಳೆ ಇನ್ನೇನು ಟೈಮ್ ಇದು ಮಾಡೋದು, ಏನಾದರೂ ಸ್ವಲ್ಪ ಸಿಂಪಲಾಗಿ ಅಡುಗೆ ಮಾಡ್ಕೊಂಬಿಟ್ಟು ಆಮೇಲೆ ಬಟ್ಟೆ ಆದರೂ ತೊಳೆಯೋಣ ಅಂತ ಹೇಳಿಬಿಟ್ಟು ಅಂದ್ಕೊಂಡು ಅದಕ್ಕೆ ಸ್ಟವೆಲ್ಲ ಇವಾಗ ತೊಳಿತಾ ಇದ್ದೀನಿ. ಮೇಯ್ನಾಗಿ ನಾವು ಜಾಸ್ತಿ ಟೈಮು ಇದು ಮಾಡೋದಂದರೆ ಅಡುಗೆ ಮನೆಯೇ ಅಲ್ವಾ. ಆದಷ್ಟು ಅಡುಗೆ ಮನೆ ನೀಟಾಗಿದ್ರೇ ನಮ್ಮ ಮನಸ್ಸು ಕೂಡ ಸ್ವಲ್ಪ ಸಮಾಧಾನ ಇರುತ್ತೆ, ಮೈಂಡ್ ಕೂಡ ಫ್ರೆಶ್ ಆಗಿರುತ್ತೆ. ಇಲ್ಲಾಂದ್ರಂತೂ ಸುಮ್ಮನೆ ಒಂಥರ ಕಿರಿಕಿರಿ ಅಂತಲೇ ಅನ್ನಿಸ್ತಾ ಇರುತ್ತೆ. ಮತ್ತು ಒಂದು ಪಾತ್ರೆ ತೊಳೆದಿಲ್ಲ, ಒಂದು ಲೋಟ ತೊಳೆದಿಲ್ಲ, ಅದು ಅಲ್ಲೇ ಇತ್ತು, ಆ ಕೆಲಸ ಅಲ್ಲೇ ಇದೆ ಅಂತ ಅಂದ್ಬಿಟ್ರಂತೂ ಕಣ್ಮುಂದೆ ಕಾಣಿಸ್ತಾ ಇರುತ್ತೆ. ಅಪ್ಪ ಇದು ಮಾಡಿಲ್ಲಲ್ವ, ಮಾಡಬೇಕಿತ್ತು ಅಂತಲೂ ಕೂಡ ಒಂದೊಂದು ಸತಿ ಅನ್ನಿಸ್ತಾ ಇರುತ್ತೆ. ಈ ಥರ ಎಲ್ಲ ಕೂಡ ಬೇಗ ಮಾಡ್ಕೊಂಬಿಟ್ರೆ ನಮಗೆ ತುಂಬ ಈಸಿ ಆಗುತ್ತೆ. ಮತ್ತು ಬೆಳಗ್ಗೆ ಎದ್ದ ತಕ್ಷಣ ಒಂದು ಸ್ವಲ್ಪ ಬೇಗನೆ ಕೆಲಸಗಳು ಸ್ಟಾರ್ಟ್ ಮಾಡ್ಬೋದು. ಇನ್ನು ಅದಕ್ಕೋಸ್ಕರ ನಾನೆಲ್ಲ ಮಾಡ್ಕೊತಾ ಇದ್ದೀನಿ. ನನ್ನ ಮಗ ಅಂತೂ ಗೊತ್ತಲ್ವ, ಏನಾದರೂ ಬೇಕು ಅಂತಂದ್ರಂತೂ ಕೆಲಸ ಮಾಡಬೇಕಾದ್ರೇ ಜಾಸ್ತಿ ಬರ್ತಾ ಇರ್ತಾನೆ, ಅಮ್ಮ ಅದು ಕೊಡು ಇದು ಕೊಡು ಅಂತೇಳ್ಬಿಟ್ಟು. ನಾನು ಸ್ವಲ್ಪ ಫ್ರೀ ಇದ್ದಾಗ ಮಾತ್ರ ಏನು ಕೇಳೋದೇ ಇಲ್ಲ, ಆರಾಮ್ಸೆ ಅವ್ನ ಪಾಡಿಗೆ ಅವ್ನು ಆಟ ಆಡ್ತಾ ಇರ್ತಾನೆ. ಬಾರೋ ಒಂದು ಸ್ವಲ್ಪ ಎತ್ಕೊಂತೀನಿ ಬಾರೋ ಅಂದರೂ ಕೂಡ ಕೈಗೆ ಸಿಗೋದಿಲ್ಲ, ಅಷ್ಟೊಂದು ಇದಿರ್ತಾನೆ. ಕರೆಕ್ಟಾಗಿ ಬಿಡು ಆಟ ಆಡ್ತಾನೆ, ಏನಾದರೂ ಸ್ವಲ್ಪ ಕೆಲಸ ಮಾಡ್ಕೊಡೋಣ ನನ್ನಷ್ಟರಲ್ಲೇ ಆಮೇಲೆ ಬಂದುಬಿಡ್ತಾನೆ, ಅಮ್ಮ ಅದು ಇದು ಅಂತೇಳ್ಬಿಟ್ಟು. ಎಷ್ಟು ಸತಿ ಅಬ್ಸರ್ವ್ ಮಾಡ್ತೀನಿ ಗೊತ್ತಾ, ಅದೇ ಥರನೇ ಮಾಡ್ತಾ ಇರ್ತಾನೆ ಅವನು.
ಆ ಥರ. ಇಲ್ಲಿ ನೋಡ್ತಾ ಇರ್ಬೋದು ಎಲ್ಲ ಕೂಡ ಕ್ಲೀನ್ ಮಾಡಿದೆ. ಇನ್ನು ಸಿಂಕ್ ಎಲ್ಲ ಅಷ್ಟೇ, ಸಿಂಕ್ ಕೂಡ ಸ್ವಲ್ಪ ಕ್ಲೀನ್ ಮಾಡಿಕೊಂಡೆ. ಸಿಂಕ್ ಅಂತೂ ಅವಾಗ ಸ್ವಲ್ಪ ಕ್ಲೀನ್ ಮಾಡ್ಕೊತಾ ಇರಬೇಕು, ನೀರು ಜಾಸ್ತಿನೇ ಹಾಕಿ ಸ್ವಲ್ಪ ಇದು ಮಾಡ್ಕೋಬೇಕು. ಯಾಕೆಂದರೆ ನಾವು ಅಡುಗೆ ಎಲ್ಲ ಮಾಡಿರ್ತೀವಲ್ವ, ಒಂದು ಸ್ವಲ್ಪ ಗಲೀಜು ಆಗೇ ಆಗ್ತಿರುತ್ತಲ್ಲಿ. ಇನ್ನು ಎಲ್ಲ ಕೆಲಸ ಆಯಿತು. ಇನ್ನು ಪಾತ್ರೆ ಕೂಡ ತೊಗೊಂಬಂದಿಟ್ಟೆ, ಅದನ್ನ ಸ್ಟ್ಯಾಂಡಿಗೆ ಜೋಡಿಸಿರಲಿಲ್ಲ. ಇನ್ನು ಅಷ್ಟರಲ್ಲಿ ಹೋಗ್ಬಿಟ್ಟು ಇನ್ನು ಫ್ರೆಶ್ ಅಪ್ ಆಗಿ ಬಂದುಬಿಟ್ಟು ಇನ್ನು ಕುಂಕುಮ ಇಟ್ಟು ಸ್ವಲ್ಪ ವಿಭೂತಿ ಒಂದು ಇಟ್ಕೊಂಡೆ ಅಷ್ಟೇ. ನಾನು ಏನು ಅಂದರೆ ಪೂಜೆ ಏನು ಮಾಡಲಿಲ್ಲ, ಗುರುವಾರನೇ ಮಾಡೋಣ ಅಂತೇಳ್ಬಿಟ್ಟು ಸುಮ್ಮನೆ ಒಂದು ನಮಸ್ಕಾರ ಮಾಡಿದೆ ಅಷ್ಟೇ. ಇನ್ನು ದೀಪ ಎಲ್ಲ ತೊಳೆದು ಹಂಗೆ ಎತ್ತಿಟ್ಟಿದ್ದೆ, ನಾಳೆ ಎಣ್ಣೆ ಬತ್ತಿಯಲ್ಲಿ ಹಾಕ್ಬಿಟ್ಟು ಹಚ್ಚೋಣ ಅಂತ ಹೇಳಿ. ದೀಪ ಕೂಡ ಚಿಡ್ಲಿಲ್ಲಲ್ಲ, ಇನ್ನು ಸುಮ್ಮನೆ ಅದೇ ಒಂದು ನಮಸ್ಕಾರ ಒಂದು ಮಾಡಿಬಿಟ್ಟು ಇನ್ನು ಇದಾದೆ. ನೋಡ್ತಾ ಇರ್ಬೋದು, ಈ ಥರ ಸಿಂಪಲ್ಲಾಗಿ ಒಂದು ಚಿಕ್ಕದು ಇದು ಇತ್ತು, ಅದನ್ನ ಹಾಕ್ಬಿಟ್ಟು ಗೋಡೆಗೆ ಒಂದು ಲಕ್ಷ್ಮೀ ಫೋಟೋ ಒಂದು ಹಾಕಿದ್ದೀನಿ. ಈ ಕಡೆ ಬಂದು ಬಾಗ್ಲ ಹತ್ರ ಆಂಜನೇಯ ಫೋಟೋ ಹಾಕಿದ್ದೀನಿ. ಫ್ರೆಂಡ್ಸ್, ವಿಡಿಯೋ ಇಷ್ಟ ಆದರೆ ಲೈಕ್, ಕಮೆಂಟ್, ಶೇರ್ ಮಾಡಿ.